ವಿಷ್ಣು ಭಕ್ತರಾದ ಶಬರಿಗಳನ್ನು ಭೇಟಿಯಾಗಿ ರಾಮ ಮತ್ತು ಲಕ್ಷ್ಮಣರು ಹಿಮಾಲಯದ ಕಡೆಗೆ ಪ್ರಯಾಣ ಮಾಡುತ್ತಾರೆ. ಮಾರ್ಗ ಮಧ್ಯೆ ಹಲವಾರು ಮಹಾತ್ಮರು, ಸಿದ್ಧರು ಮತ್ತು ಗುಹರು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾರೆ. ರಾಮನ ದರ್ಶನದಿಂದ ಎಲ್ಲರಿಗೂ ಪರಮ ಆನಂದವಾಗುತ್ತದೆ. ರಾಮನು ಎಲ್ಲರಿಗೂ ಧರ್ಮೋಪದೇಶ ನೀಡಿ ಸತ್ಸಂಗದ ಮಹತ್ವವನ್ನು ವಿವರಿಸುತ್ತಾನೆ. ಹನುಮಂತನು ರಾಮನ ಜೊತೆ ಇದ್ದು ರಾಮನ ಬೋಧನೆಗಳಿಗೆ ತನ್ನ ಜೀವನದ ಅನುಭವಗಳನ್ನು ಸೇರಿಸಿ ಜ್ಞಾನಪಾಠ ನೀಡುತ್ತಾನೆ. ಅವನು ಧೈರ್ಯ, ಭಕ್ತಿ, ಶ್ರದ್ಧೆ ಮತ್ತು ಸ್ವಾಧ್ಯಾಯದ ಮೇಲೆ ಜೋರಾಗಿ ಮಾತನಾಡುತ್ತಾನೆ. ಈ ಭಾಗದಲ್ಲಿ ಭಕ್ತ ಹನುಮಂತನ ಆದರ್ಶ ಜೀವನದ ರೂಪರೇಖೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಿಮಾಲಯ ಪ್ರವಾಸದ ನಂತರ ರಾಮನು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂದಿರುಗುವ ನಿರ್ಧಾರಕ್ಕೆ ಬರುತ್ತಾನೆ. ಅವನು ತಾಯಂದಿರು, ವಶಿಷ್ಠರು, ಭರತನು ಹಾಗೂ ಪ್ರಜೆಗಳ ಪರಿಚಯ ನೆನಪಿಸುತ್ತಾನೆ. ತನ್ನ ರಾಜ್ಯಭಾರ, ಪ್ರಜೆಪಾಲನೆ ಮತ್ತು ಸತ್ಯಧರ್ಮ ಪಾಲನೆ ಕುರಿತು ಆತ್ಮವಿಮರ್ಶೆ ಮಾಡುತ್ತಾನೆ. ಅಯೋಧ್ಯೆಗೆ ಹಿಂತಿರುಗುವ ಮಾರ್ಗದಲ್ಲೇ ರಾಮನು ಭರತನ ನೆನಪಿಗೆ ಬಂದು ಅವನ ಶ್ರದ್ಧೆ, ತ್ಯಾಗ ಮತ್ತು ಭಕ್ತಿಯನ್ನು ಪ್ರಶಂಸಿಸುತ್ತಾನೆ. ಭರತನು ರಾಮನ ಸ್ಯಾಂಡಲ್ಸ್ ಅನ್ನು ರಾಜ್ಯ ಸಿಂಹಾಸನದ ಮೇಲೆ ಇಟ್ಟು ತನ್ನನ್ನು ಸೇವಕನಂತೆ ನಡೆಸುತ್ತಿದ್ದ ಕತೆ ನೆನಪಾಗುತ್ತದೆ. ರಾಮ ಮತ್ತು ಲಕ್ಷ್ಮಣರು ನದಿ ದಾಟಿ ಅಯೋಧ್ಯೆ ಪ್ರವೇಶಿಸುತ್ತಾರೆ. ಅಯೋಧ್ಯೆ ಜನತೆ ಹರ್ಷಭರಿತವಾಗಿ ರಾಮನನ್ನು ಸ್ವಾಗತಿಸುತ್ತಾರೆ. ವಾದ್ಯಗಳು, ನೃತ್ಯಗಳು, ಹಾರತಿಗಳಿಂದ ಸಮೂಹೋತ್ಸವದಂತೆ ನಗರ ಕಂಗೊಳಿಸುತ್ತದೆ. ರಾಮನು ತಾಯಂದಿರಾದ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿಯನ್ನು ಭೇಟಿ ಮಾಡುತ್ತಾನೆ. ಕೈಕೇಯಿಗೂ ಕ್ಷಮೆ ನೀಡುತ್ತಾನೆ. ತಾಯಿ ಕೌಸಲ್ಯೆ ರಾಮನನ್ನು ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸುತ್ತಾಳೆ. ತಾಯಂದಿರೆಲ್ಲರಲ್ಲೂ ಆತ್ಮೀಯತೆ ಮತ್ತು ಸಂತೋಷ ಆವರಿಸುತ್ತದೆ. ಭರತನು ರಾಮನನ್ನು ನೋಡಿ ಭಾವುಕರಾಗುತ್ತಾನೆ. ಅವನು ಅಂಜಲಿ ಹಾಕಿ ಪಾದಸ್ಪರ್ಶ ಮಾಡಿ ರಾಮನನ್ನು ವಂದಿಸುತ್ತಾನೆ. ರಾಮನು ಭರತನನ್ನು ಎತ್ತಿ ತಬ್ಬಿ ಧೈರ್ಯ ನೀಡುತ್ತಾನೆ. ಇಬ್ಬರ ನಡುವೆ ಗಾಢ ಬಾಂಧವ್ಯ ಸ್ಪಷ್ಟವಾಗುತ್ತದೆ. ರಾಮನು ತನ್ನ ಆವರಣವನ್ನೆಲ್ಲ ಸೇರಿಸಿ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾನೆ. ವೈಶಿಷ್ಟ್ಯಪೂರ್ಣವಾಗಿ ಎಲ್ಲರ ಸಲಹೆ ಪಡೆದು ಪ್ರಜಾಪಾಲನೆಗೆ ಪ್ರಾಮುಖ್ಯತೆ ನೀಡುತ್ತಾನೆ. ರಾಜಕೀಯ ಸುಧಾರಣೆಗಾಗಿಯೂ ಹೊಸ ಪ್ರಣಾಳಿಕೆ ರೂಪಿಸಲಾಗುತ್ತದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಡೆಯುತ್ತದೆ. ಪವಿತ್ರ ಗಂಗಾಜಲದಿಂದ ಅಭಿಷೇಕ, ವೇದಘೋಷ, ದೇವತೆಗಳ ದರ್ಶನ, ಸಪ್ತರ್ಷಿಗಳ ಹಾಜರಾತಿ, ಇದು ದೈವಿ ಘಟನೆಯಂತೆ ಕಾಣುತ್ತದೆ. ಸೀತೆಯು ಪತ್ನಿಯಾಗಿ ಎಡಬದಿಯಲ್ಲಿ ಕುಳಿತುಕೊಳ್ಳುತ್ತಾಳೆ. ರಾಮನು ಅಧಿಕೃತವಾಗಿ ರಾಮರಾಜ್ಯವನ್ನು ಪ್ರಾರಂಭಿಸುತ್ತಾನೆ. ಧರ್ಮ, ಸತ್ಯ, ನ್ಯಾಯ, ಶಿಸ್ತಿನ ಪರಮ ಉತ್ತುಂಗದ ರಾಜಕಾರಣ ಸ್ಥಾಪನೆಗೊಳ್ಳುತ್ತದೆ. ಎಲ್ಲರೂ ಸಮಾನರು, ಪ್ರಜೆಗೆ ದುಃಖವಿಲ್ಲದ ಜೀವನ. ಸತ್ಯಯುಗದ ಮರುಆಗಮನದಂತೆ ಸೀತೆ ಮರಳಿದ ಬಳಿಕ ಕೆಲವು ಪ್ರಜೆಗಳು ಅನುಮಾನ ವ್ಯಕ್ತಪಡಿಸುತ್ತಾರೆ. ರಾಮನ ಮನಸ್ಸು ತುಂಬಾ ತೊಂದರೆಯಾಗುತ್ತದೆ. ತಾನೊಬ್ಬ ರಾಜನೆಂಬ ನಿಟ್ಟಿನಲ್ಲಿ ಪ್ರಜಾಭಿಪ್ರಾಯವನ್ನು ಮಾನ್ಯ ಮಾಡಬೇಕು ಎಂಬ ಹೊಣೆಗಾರಿಕೆಯಿಂದ ಸಂಕಷ್ಟಪಡುವನು. ರಾಮನು ತೀವ್ರವಾಗಿ ನೋವಿನಿಂದ ಸೀತೆಯನ್ನು ವನವಾಸಕ್ಕೆ ಕಳುಹಿಸುತ್ತಾನೆ. ಗರ್ಭಿಣಿಯಾದಾಗ ಲಕ್ಷ್ಮಣನು ಈ ಕಾರ್ಯವನ್ನು ದುಃಖದಿಂದ ನಿರ್ವಹಿಸುತ್ತಾನೆ. ಸೀತೆ ವಾಲ್ಮೀಕಿ ಆಶ್ರಮಕ್ಕೆ ಸೇರುತ್ತಾಳೆ. ಸೀತೆ ವಾಲ್ಮೀಕಿ ಮಹರ್ಷಿಯ ಆಶ್ರಯ ಪಡೆಯುತ್ತಾಳೆ. ಆತನ ಆಶ್ರಮದಲ್ಲಿ ಅವಳು ತನ್ನ ಮಕ್ಕಳಾದ ಲವ ಕುಶರನ್ನು ಹೆರಳಿಸುತ್ತಾಳೆ. ವಾಲ್ಮೀಕಿ ಅವರ ಪೋಷಣೆಗೊಳ್ಳುತ್ತಾನೆ. ಲವ ಮತ್ತು ಕುಶರು ಆಶ್ರಮದಲ್ಲಿ ವೇದ, ಶಸ್ತ್ರ, ಧರ್ಮ ಅಧ್ಯಯನ ಮಾಡುತ್ತಾ ಬೆಳೆಯುತ್ತಾರೆ. ಅವರಲ್ಲಿ ರಾಮನ ಚಿಹ್ನೆಗಳು ಕಂಡುಬರುತ್ತವೆ. ಧೈರ್ಯ, ಶಿಸ್ತು, ಭಕ್ತಿ ಎಲ್ಲವೂ ಅವರಲ್ಲಿ ಬೆಳೆಯುತ್ತದೆ. ವಾಲ್ಮೀಕಿ ರಾಮಾಯಣವನ್ನು ಲವ ಕುಶರಿಗೆ ಪಾಠ ಮಾಡಿಸುತ್ತಾನೆ. ಅವರು ಅದನ್ನು ಗಾನ ರೂಪದಲ್ಲಿ ಸಿದ್ಧಪಡಿಸುತ್ತಾರೆ. ರಾಮನ ಕಥೆಯೇ ಅವರ ಧ್ವನಿಯಲ್ಲಿ ಇಡೀ ರಾಜ್ಯಕ್ಕೆ ಹರಡುತ್ತದೆ. ಲವಕುಶರು ರಾಮನ ಸಭೆಯಲ್ಲಿ ರಾಮಾಯಣ ಹಾಡು ಹಾಡುತ್ತಾರೆ. ಎಲ್ಲರೂ ಶ್ರದ್ಧೆಯಿಂದ ಕೇಳುತ್ತಾರೆ. ರಾಮನು ಭಾವುಕರಾಗಿ ಕೇಳುತ್ತಾನೆ. ಅವರ ಹಾಡು ಪ್ರಜೆಗೆ ಹೊಸ ಬೆಳಕು ನೀಡುತ್ತದೆ. ರಾಮನು ಲವಕುಶರ ಮೂಲಕ ಸೀತೆಯ ಬಗ್ಗೆ ಗೊತ್ತಾಗಿಸಿಕೊಂಡು ವಾಲ್ಮೀಕಿ ಆಶ್ರಮಕ್ಕೆ ಹೋಗುತ್ತಾನೆ. ಸೀತೆಯು ರಾಮನ ಮುಂದೆ ನಿಂತು ತನ್ನ ಶುದ್ಧತೆಯನ್ನು ಪೃಥ್ವಿದೇವಿಗೆ ಸಮರ್ಪಿಸುತ್ತಾಳೆ. ಸೀತೆಯು ಭೂದೇವಿಯ ಮಡಿಲಿಗೆ ಸೇರುತ್ತಾಳೆ. ಇಡೀ ಲೋಕ ಕಣ್ಣೀರಲ್ಲಿ ಮುಳುಗುತ್ತದೆ. ರಾಮನು ಮೌನವಾಗುತ್ತಾನೆ, ಶೋಕದಲ್ಲಿ ಹತಾಶನಾಗುತ್ತಾನೆ. ಸೀತೆಯನ್ನು ಕಳೆದುಕೊಂಡ ರಾಮನು ಆರ್ಥ್ಲಿ ಲೈಫ್ನಿಂದ ಹೊರಬರಲು ನಿರ್ಧರಿಸುತ್ತಾನೆ. ಅವನು ರಾಜಕೀಯದಿಂದ ವಿಮುಕ್ತನಾಗಿ ವೈಕುಂಠ ಪ್ರಯಾಣಕ್ಕೆ ಸಿದ್ಧರಾಗುತ್ತಾನೆ. ರಾಮನ ರಾಜಕೀಯದಿಂದ ಹಿಂತಿರುಗಿದ ಮೇಲೆ ಅಯೋಧ್ಯೆಯ ಪ್ರಜೆಗಳು ಧರ್ಮಮಾರ್ಗಕ್ಕೆ ಸದಾ ಬದ್ಧರಾಗುತ್ತಾರೆ. ಜನರಲ್ಲಿ ಭಯವಿಲ್ಲ, ದುಃಖವಿಲ್ಲ. ರಾಮನ ಉಡುಗೊರೆಯಂತಿರುವ ಕಾಲ. ಲಕ್ಷ್ಮಣನು ಕೂಡ ರಾಮನ ಹಿಂದೆ ದೇವಲೋಕ ಪ್ರಯಾಣ ಮಾಡುತ್ತಾನೆ. ಶೇಷನಾಗದ ಅವತಾರವಾದ್ದರಿಂದ ಅವನು ಕೂಡ ತನ್ನ ನಿಜವಾದ ರೂಪಕ್ಕೆ ಮರಳುತ್ತಾನೆ. ಹನುಮಂತನು ಭೂಮಿಯಲ್ಲಿ ಉಳಿಯುತ್ತಾನೆ. ರಾಮನ ಹೆಸರು ಹರಡುವ ಸೇವೆಗೆ ಬದ್ಧನಾಗುತ್ತಾನೆ. ಅವನು ಅಹೋಬಿಲ, ತಿರುಪತಿ ಮುಂತಾದ ಕ್ಷೇತ್ರಗಳಲ್ಲಿ ಭಕ್ತರಲ್ಲಿ ಪರಮಾರಾಧ ಭಕ್ತಿ ಹುಟ್ಟಿಸುತ್ತಾನೆ.
ಭರತನು ಮತ್ತು ಶತ್ರುಘ್ನನು ಸಹ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿ ತಮ್ಮ ಮೂಲ ರೂಪಗಳ ಕಡೆಗೆ ಪ್ರಯಾಣ ಮಾಡುತ್ತಾರೆ. ಅವರೆಲ್ಲರೂ ದೇವತೆಗಳ ಅವತಾರ. ರಾಮನು ತನ್ನ ವೈಕುಂಠ ರೂಪದಲ್ಲಿ ದೇವತೆಗಳೊಂದಿಗೆ ನಿರ್ವಾಣವಾಗುತ್ತಾನೆ. ಶ್ರೀರಾಮನ ಪ್ರಭಾವಶಾಲಿ ರೂಪವನ್ನು ಕಂಡು ಎಲ್ಲರೂ ಮೋಹಿತರಾಗುತ್ತಾರೆ. ದೇವತೆಗಳು ಹರ್ಷದಿಂದ ಸ್ವಾಗತಿಸುತ್ತಾರೆ. ಭಕ್ತರಲ್ಲಿ ರಾಮನ ನೆನಪು ಜೀವಂತವಾಗಿರುತ್ತದೆ. ರಾಮನ ಹೆಸರು, ರಾಮಾಯಣ ಕಥೆ ಪ್ರತಿ ಪೀಳಿಗೆಗೆ ಪಾವನವಾಗುತ್ತದೆ. ರಾಮನು ಯುಗಾದಿ ದೇವನಾಗಿ ಪರಿಗಣಿಸಲಾಗುತ್ತಾನೆ. ವಾಲ್ಮೀಕಿಯ ರಾಮಾಯಣವನ್ನು ಓದುವ ಹಾಗೂ ಕೇಳುವವರ ಪಾಪ ನಾಶವಾಗುತ್ತದೆ. ಧರ್ಮ, ಶಾಂತಿ, ಭಕ್ತಿ ಹೆಚ್ಚುತ್ತದೆ. ಇದು ಭಕ್ತಿಗೆ ನಿತ್ಯದ ಮಾರ್ಗವಾಗಿದೆ. ಲವಕುಶರು ತಮ್ಮ ತಾಯಿ ಸೀತೆಯ ಆದರ್ಶಗಳನ್ನು ಪಾಲಿಸುತ್ತಾ ಧರ್ಮೋಪದೇಶದಲ್ಲಿ ತೊಡಗುತ್ತಾರೆ. ಅವರು ರಾಜಕೀಯಕ್ಕೂ ಶಾಂತಿಗೆ ಆದರ್ಶ ವ್ಯಕ್ತಿತ್ವಗಳನ್ನು ರೂಪಿಸುತ್ತಾರೆ. ಲವಕುಶರ ಮೂಲಕ ರಾಮಾಯಣದ ಕಥೆ ಬಹುಜನರಲ್ಲಿ ಹರಡುತ್ತದೆ. ಪ್ರತಿ ಊರಿನಲ್ಲಿ ರಾಮಕಥೆಯ ಗಾನ ನಡೆಯುತ್ತದೆ. ಇದರಿಂದ ಭಕ್ತಿಯಲ್ಲಿ ನೂತನ ಚೈತನ್ಯ ಮೂಡುತ್ತದೆ. ರಾಮಾಯಣವು ಧರ್ಮ, ಪ್ರೀತಿ, ತ್ಯಾಗ, ಶಕ್ತಿಯ ಸಂಕೇತವಾಗಿದೆ. ಇದು ಮಾನವನ ನೈತಿಕ ಮಾರ್ಗದರ್ಶಿಯಾಗಿದೆ. ಇದರಿಂದ ಜೀವನ ನಯನೀತಿಯಿಂದ ಸಾಗುತ್ತದೆ. ಹನುಮಂತನು ಮುಂದಿನ ಯುಗಗಳವರೆಗೂ ರಾಮನ ಕಥೆಯನ್ನು ಹರಡುತ್ತಾನೆ. ಅವನು ಕಾಳಿದಾಸ, ತುಳಸಿದಾಸ, ತ್ಯಾಗರಾಜ ಮುಂತಾದ ಮಹಾತ್ಮರ ಹೃದಯದಲ್ಲಿ ರಾಮನು ಬೆಳೆದು ಬರುವುದು. ಯುಗಾದಿ ಹಬ್ಬದಲ್ಲಿ ರಾಮನ ಪುನರ್ಜನ್ಮದ ಸಂಕೇತವಿದೆ. ಆ ದಿನ ರಾಮನ ಪೂಜೆಯೊಂದಿಗೆ ಯುಗಾರಂಭವಾಗುತ್ತದೆ. ಭಕ್ತರಲ್ಲಿ ಹೊಸ ನಿರೀಕ್ಷೆ ಹುಟ್ಟುತ್ತದೆ. ಭಕ್ತರು ರಾಮನ ಹೆಸರಿನಲ್ಲಿ ನಿತ್ಯ ಪ್ರಾರ್ಥಿಸುತ್ತಾರೆ. ಪ್ರಪಂಚದ ಎಲ್ಲ ಭಾಗಗಳಲ್ಲಿ ರಾಮನ ಭಕ್ತಿಯ ಮಂತ್ರ ಪ್ರತಿಧ್ವನಿಸುತ್ತದೆ. ರಾಮನು ಎಲ್ಲೆಂದಿಗೂ ಜೀವಂತನಾಗಿರುತ್ತಾನೆ. ಶ್ರೀರಾಮ ಎಂಬ ನಾಮವು ಪಾಪವನ್ನೆಲ್ಲ ತೊಡೆದುಹಾಕುತ್ತದೆ. ಇಡೀ ರಾಮಾಯಣದ ಸಾರವೆಂದರೆ ರಾಮನ ನಾಮದ ಪರಮಶಕ್ತಿ. ಇದು ನಿತ್ಯ ಪಾಠವಾಗಿದೆ. ಇಡೀ ರಾಮಾಯಣವು ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಬೆಳಕು ಕೊಡುತ್ತದೆ. ರಾಮನು ನಮ್ಮೊಳಗಿನ ಧರ್ಮದ ಸ್ವರೂಪ. ಸೀತೆಯು ಶುದ್ಧತೆಯ ಪ್ರತೀಕ. ರಾಮಾಯಣವು ನಮಗೆ ಹೇಳುವುದು, ಧರ್ಮದ ಮಾರ್ಗ ಸವಾಲುಗಳಿದರೂ ಶ್ರೇಷ್ಠ. ತ್ಯಾಗ, ಶಕ್ತಿ, ಶ್ರದ್ಧೆ ಈ ಮೂರು ತತ್ವಗಳು ಜೀವನದ ಮೂಲ ಧುರೀಣ. ರಾಮಾಯಣವನ್ನು ನಿತ್ಯ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ, ಕುಟುಂಬಕ್ಕೆ ಸೌಭಾಗ್ಯ ಉಂಟಾಗುತ್ತದೆ. ಇದರಿಂದ ವ್ಯಕ್ತಿಯು ಶ್ರೇಷ್ಠಗೊಳ್ಳುತ್ತಾನೆ. ರಾಮಾಯಣವು ಕೇವಲ ಕಥೆ ಅಲ್ಲ, ಅದು ಒಂದು ಮಾರ್ಗದರ್ಶಿ. ರಾಮನಂತೆ ಬದುಕುವುದೇ ನಿಜವಾದ ಸಾಧನೆ. ಸೀತೆಯ ಶುದ್ಧತೆಯಂತೆ ಬದುಕುವುದು ನಿಜವಾದ ತಪಸ್ಸು. ರಾಮನು ಹೊರಗಿನ ದೇವತೆ ಅಲ್ಲ, ನಮ್ಮೊಳಗಿರುವ ಧರ್ಮ, ಶಕ್ತಿ, ಶ್ರದ್ಧೆಯ ರೂಪ. ಅವನನ್ನು ನಮ್ಮ ಮನಸ್ಸಿನಲ್ಲಿ ಕಾಣಬೇಕು, ಜೀವನದಲ್ಲಿ ಅನುಭವಿಸಬೇಕು. ಆರ್ಷವಾಣಿ ಚಾನೆಲ್ ರಾಮಕಥೆಯ ಪರಂಪರೆಯ ದೂತನಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಕ್ತರ ಹೃದಯಕ್ಕೆ ರಾಮನ ಅನುಭವವನ್ನು ತಲುಪಿಸುತ್ತಿದೆ. ನಮ್ಮ ಯಾತ್ರೆಯಾದ ರಾಮಾಯಣದ ಕಥೆಯಲ್ಲಿ ನಿಮಗಿರುವ ಶ್ರದ್ಧೆಗೆ ನಮಸ್ಕಾರ. ನೀವು ಕೇಳಿದ ಪ್ರತಿಯೊಂದು ಭಾಗಕ್ಕೂ ನಾವು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇವೆ. ಶ್ರೀರಾಮ ಜಯರಾಮ ಜಯ ಜಯ ರಾಮ. ಈ ಮಂತ್ರ ನಿಮ್ಮ ಜೀವನದಲ್ಲಿ ಸದಾ ಶ್ರೇಯಸ್ಸು, ಆರೋಗ್ಯ ಮತ್ತು ಶಾಂತಿಯನ್ನು ತರುತ್ತದೆ. ರಾಮನ ದಿವ್ಯ ಕೃಪೆ ನಿಮಗೆ ಸದಾ ಇರಲಿ.